ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಸ್ಟಿಫ್ನೆಸ್ ಆಫ್ಟರ್ ACL ಸರ್ಜರಿ ಅಂತ ಮಾತಾಡ್ತಾ ಇದ್ದೀನಿ. ACL ರಿಕನ್ಸ್ಟ್ರಕ್ಷನ್ ಅಂದ್ರೆ ನಿಮಗೆ ಆಲ್ರೆಡಿ ಗೊತ್ತಿದೆ. ಈ ಆಂಟೀರಿಯರ್ ಕ್ರೂಷಿಯೇಟ್ ಲಿಗಮೆಂಟ್ ಅಂತ ಈ ಒಂದು ಲಿಗಮೆಂಟು ಮೊಣಕಾಲಿನ ಮುಂದಿರ ಇರುವಂತಹ ಲಿಗಮೆಂಟು. ಇದು ಹರಿದೋದ್ರೆ ಈ ಮೊಣಕಾಲಿನ ಸ್ಟೆಬಿಲಿಟಿ ಇರೋದಿಲ್ಲ ಮತ್ತು ನಡೆಯುವಾಗ ಬಿದ್ದು ಹೋಗೋ ತರ ಆಗ್ತಾ ಇರುತ್ತೆ. ಮತ್ತೆ ಓಡೋದಕ್ಕೆ ಮತ್ತೆ ಸ್ಪೋರ್ಟ್ಸ್ ಆಟ ಆಡೋದು ಇವೆಲ್ಲದೊಂದು ಆಕ್ಟಿವಿಟೀಸು ಕಷ್ಟ ಆಗುತ್ತೆ. ಗಳಿಂದ ಈ ಮೊಣಕಾಲಿನ ಶಕ್ತಿಯನ್ನು ಮತ್ತು ಸ್ಟ್ರೆಂತ್, ಸ್ಟೆಬಿಲಿಟಿ ಮತ್ತು ನಡೆಯೋದಕ್ಕೆ ಅಥವಾ ಓಡೋದಕ್ಕೆ, ನೆಗೆಯೋದು, ಜಂಪ್ ಮಾಡೋದು, ಯಾವುದೇ ಒಂದು ಆಕ್ಟಿವಿಟಿ ಮಾಡೋದಕ್ಕಾದ್ರೂ ಈ ಒಂದು ಲಿಗಮೆಂಟು ಚೆನ್ನಾಗಿರೋದು ತುಂಬ ಮುಖ್ಯ. ನಾವು ಈ ಒಂದು ಕಾರಣದಿಂದ ACL ಸರ್ಜರಿನ ನಾವು ಸ್ಪೋರ್ಟ್ಸ್ ಅವ್ರಿಗೆ ಮತ್ತು ಆಕ್ಟಿವ್ ಲೈಫ್ ಸ್ಟೈಲ್ ಇರೋಂಥವ್ರಿಗೆ ಈ ಲಿಗಮೆಂಟ್ ಡ್ಯಾಮೇಜ್ ಆದರೆ ಈ ಆರ್ಥ್ರೋಸ್ಕೋಪಿ ಮೂಲಕ, ಕೀ ಹೋಲ್ ಸರ್ಜರಿ ಮೂಲಕ ಈ ಲಿಗಮೆಂಟ್ ನಾವು ರಿಕನ್ಸ್ಟ್ರಕ್ಟ್ ಮಾಡ್ತೀವಿ. ಈ ರಿಕನ್ಸ್ಟ್ರಕ್ಟ್ ಮಾಡಾದ್ಮೇಲೆ ಕೆಲವು ಕಾರಣಾಂತರಗಳಿಂದ ಈ ಮೊಣಕಾಲು ಸ್ಟಿಫ್ ಆಗುತ್ತೆ. ಏನ್ ಕಾರಣದಿಂದ ಸ್ಟಿಫ್ ಆಗ್ಬೋದು? ಈ ಒಂದು 5 ಕಾರಣಗಳನ್ನ ನಾನು ಹೇಳ್ತೀನಿ. ಈ 5 ಕಾರಣಗಳು ತುಂಬಾ ಮುಖ್ಯವಾದ ಕಾರಣಗಳಿಂದ ಈ ಮೊಣಕಾಲು ಸ್ಟಿಫ್ನೆಸ್, ನೀ ಸ್ಟಿಫ್ನೆಸ್ ಆರ್ ಆರ್ಥ್ರೋಫೈಬ್ರೋಸಿಸ್ ಅಂತ ಹೇಳ್ತೀವಿ ಆಫ್ಟರ್ ACL ಸರ್ಜರಿ ಅಂತ. ಈ ಮೊಣಕಾಲು ಹಿಂಗ್ ಮಡ್ಸಕ್ ಆಗದಿರೋದು ನೋಡಿ, ಇದು ಮಡ್ಸಕ್ ಆಗದಿರೋದು, ಇದು ಫ್ರೀಯಾಗಿ ಮಡಿಸ್ಬೇಕು, ಈಗ ಆಗ್ತಿರೋದು ಈ ಸರ್ಜರಿ ಆದ್ಮೇಲೆ. ಯಾಕೆ ಅಂತಂದ್ರೆ ಅಕ್ಯೂಟ್ ಸ್ಟೇಜ್ ಅಂತಂದ್ರೆ ಬಿದ್ದು ACL ಡ್ಯಾಮೇಜ್ ಆಗಿದೆ ತಕ್ಷಣ 2-3 ದಿವಸದಲ್ಲಿ ನಾವು ಸರ್ಜರಿ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಅಂತ ಸಂದರ್ಭದಲ್ಲಿ ಕೆಲವರಿಗೆ ಮೊದಲಿಗೆ ಅವ್ರಿಗೆ ಮೂವ್ಮೆಂಟ್ಸ್, ರೇಂಜ್ ಆಫ್ ಮೂವ್ಮೆಂಟ್ ಚೆನ್ನಾಗಿರ್ಲಿಲ್ಲ ಅಂತಂದ್ರೆ, ಸ್ಟಿಫ್ ಆಗಿದ್ರೆ, ಈಗ ಯಾಕಂದ್ರೆ ನೀಗೆ ನಾವು ಕೆಲವರು ಬೆಲ್ಟ್ ಹಾಕ್ಬಿಟ್ಟಿರ್ತಾರೆ, ಕಾಲು ಸ್ಟ್ರೇಟ್ ಆಗಿ ಇಟ್ಕೊಂಡಿರ್ತಾರೆ, ಅವಾಗ ಅವ್ರ ನೀ ಜಾಯಿಂಟ್ ಫುಲ್ ಮೂವ್ಮೆಂಟ್ ಬಂದಿರೋದಿಲ್ಲ. ಅದಾದ್ಮೇಲೆ ಆಪರೇಷನ್ ಆಗುತ್ತೆ ಮತ್ತು ಕಾಲ್ಗೆ ಬೆಲ್ಟ್ ಹಾಕೊಂಡು ಇಟ್ಕೋತಾರೆ, ಮಡ್ಸೋದಿಲ್ಲ, ಮತ್ತೆ ಎಕ್ಸರ್ಸೈಸ್, ಫಿಸಿಯೋಥೆರಪಿನು ಮಾಡಿರೋದಿಲ್ಲ. ಆ ರೀಸನ್ ಇಂದ ನೀ ಜಾಯಿಂಟ್ ಸ್ಟಿಫ್ ಆಗುತ್ತೆ. ಇನ್ನೊಂದು ರೀಸನ್ ಅಂತಂದ್ರೆ ಒಳಗಡೆ ಬ್ಲೀಡಿಂಗ್ ಜಾಸ್ತಿ ಆಗುವಂಥದ್ದು ಅಥವಾ ಇನ್ಫ್ಲಮೇಷನ್ ಜಾಸ್ತಿ ಆಗುವಂಥದ್ದು, ಅದೇ ರಿಕರೆಂಟ್ ಎಫ್ಯೂಷನ್ಸ್ ಅಂತ ಹೇಳ್ತೀವಿ, ಮತ್ತೆ ನೀರು ತುಂಬಿಕೊಳ್ಳುವಂಥದ್ದು. ಈ ಒಂದು ರೀಸನ್ ಇಂದನು ಸ್ಟಿಫ್ ಆಗುತ್ತೆ ನೀ ಜಾಯಿಂಟ್. ಇನ್ನೊಂದು ಫೈಬ್ರಸ್ ಟಿಶ್ಯೂ ಫಾರ್ಮೇಶನ್ ಅಂತಂದ್ರೆ ಈ ಮುಂದಿನ ಜಾಗದಲ್ಲಿ ACL ಮುಂದೆ ಈ ಜಾಗದಲ್ಲಿ ಒಂದು ಫೈಬ್ರಸ್ ಬ್ಯಾಂಡ್ ಅಂತ ಫಾರ್ಮೇಶನ್ ಆಗುತ್ತೆ. ಈ ಒಂದು ಕಲೆ, ಸ್ಕಾರ್ ಟಿಶ್ಯೂ ಅಥವಾ ಫೈಬ್ರಸ್ ಟಿಶ್ಯೂ, ಅದಕ್ಕೆ ಸೈಕ್ಲಾಪ್ಸ್ ಲೀಜನ್ ಅಂತ ಹೇಳ್ತೀವಿ. ಸೈಕ್ಲಾಪ್ಸ್ ಲೀಜನ್ ಫಾರ್ಮೇಶನ್ ಆದ್ರೆ ಈ ಮೊಣಕಾಲನ್ನ ಪೂರ್ತಿ ಸ್ಟ್ರೈಟ್ ಮಾಡಕ್ಕಾಗಲ್ಲ, ಹೀಗೆ ಇಟ್ಕೊಂಡಿರ್ತಾರ. ಈ ಸ್ಟ್ರೈಟ್ ಮಾಡಿದ್ರೆ ಈ ಒಂದು ಫೈಬ್ರಸ್ ಟಿಶ್ಯೂ ಇದನ್ನ ತಡಿತಾ ಇರುತ್ತೆ, ಅದು ಪೂರ್ತಿ ಸ್ಟ್ರೈಟ್ ಮಾಡಕ್ಕಾಗಲ್ಲ. ಸೊ ನೀ ಜಾಯಿಂಟ್ ನ ಹೀಗೆ ಇಟ್ಕೊಂಡಿರ್ತಾರೆ. ಅದಕ್ಕೆ ನಾವು ಫಿಕ್ಸ್ಡ್ ಫ್ಲೆಕ್ಷನ್ ಡಿಫಾರ್ಮಿಟಿ ಅಂತ ಹೇಳ್ತೀವಿ. ಹೀಗೆ ಇಟ್ಕೊಂಡಿರ್ತಾರೆ, ಮತ್ತೆ ಹೀಗೆ ಇಟ್ಕೊಂಡಿರೋದ್ರಿಂದ ಈ ಮಸಲ್ಸ್ ವೀಕ್ ಆಗುತ್ತೆ, ಮತ್ತೆ ಇದನ್ನ ಸ್ಟ್ರೈಟ್ ಮಾಡಕ್ಕಾಗಲ್ಲ, ಮತ್ತೆ ಬೆಂಡಿಂಗು ಸ್ವಲ್ಪ ಪೂರ್ತಿ 100% ಬೆಂಡಿಂಗ್ ಮಾಡಕ್ಕಾಗಲ್ಲ, ಸ್ವಲ್ಪ ಅರ್ಧನೇ ಬೆಂಡ್ ಮಾಡ್ತಾ ಇರ್ತಾರೆ, ಸ್ಟಿಫ್ನೆಸ್ ಆಗುತ್ತೆ ನೀ ಜಾಯಿಂಟ್. ಮತ್ತು ಡಿಲೇಡ್ ಫಿಸಿಯೋಥೆರಪಿ. ಈಗ ಇನ್ಫ್ಲಮೇಷನ್ ಏನಿಲ್ಲ, ಆಪರೇಷನ್ ಎಲ್ಲ ಚೆನ್ನಾಗಿದೆ, ಒಳಗಡೆ ಏನು ಜಾಸ್ತಿ ಬ್ಲೀಡಿಂಗು ಸಹ ಆಗಿಲ್ಲ, ಹೀಲ್ ಆಗಿದೆ, ಗಾಯನೂ ವಾಸಿ ಆಗ್ತಾ ಇದೆ, ಮತ್ತು ರಿಕರೆಂಟ್ ಎಫ್ಯೂಷನ್ಸ್ ಇಲ್ಲ. ಆದ್ರೆ ಡಿಲೇಡ್ ಫಿಸಿಯೋಥೆರಪಿ, ಈಗ ಆಪರೇಷನ್ ಆದ್ಮೇಲೆ ಯಾವುದೋ ಒಂದು ರೀಸನ್, ಇದು ತುಂಬಾ ನೋವಿದೆ ಅಂತ ತಿಳ್ಕೊಂಡು ಕಾಲ್ ಸ್ಟ್ರೇಟ್ ಆಗಿ ಇಟ್ಕೊಂಡ್ಬಿಡೋದು, ಕಾಲ್ಗೆ ಪೂರ್ತಿ ಬೆಂಡ್ ಮಾಡ್ದಲೆ ಫುಲ್ ಬೆಲ್ಟ್ ಹಾಕಿ ಸ್ಟ್ರೇಟ್ ಆಗಿ ಇಟ್ಕೊಳ್ಳೋದು. ಆಮೇಲೆ 2 ತಿಂಗಳಾದ್ಮೇಲೆ ಕಾಲ್ ಬೆಂಡ್ ಮಾಡಕ್ ಹೋದ್ರೆ ಅದು ಸ್ಟ್ರೈಟ್ ಇರುತ್ತೆ, ಮಡ್ಸಕ್ಕಾಗಲ್ಲ. ಅದೊಂದು ರೀಸನ್. ಇನ್ನೊಂದು ರೀಸನ್ ಏನಂತಂದ್ರೆ ಈ ಗ್ರಾಫ್ಟ್ ಪೊಸಿಷನ್. ಈಗ ನಾವು ಏನ್ ಲಿಗಮೆಂಟ್ ನ ಗ್ರಾಫ್ಟ್ ಹಾಕ್ತಿವಿ, ಆ ಗ್ರಾಫ್ಟ್ ಪೊಸಿಷನ್ ಅಕ್ಯುರೇಟ್ ಆಗಿರ್ದಲ್ಲೇ ಇದ್ರೆ ಅದು ಪೂರ್ತಿ ರೇಂಜ್ ಆಫ್ ಮೂವ್ಮೆಂಟ್ ಬರಲ್ಲ, ಅದು ಇಂಪಿಂಜ್ಮೆಂಟ್ ಅಂತ ಆಗುತ್ತೆ. ಇಂಪಿಂಜ್ಮೆಂಟ್ ಅಂದ್ರೆ ಈ ಒಂದು ಗ್ರಾಫ್ಟ್ ಅಂತಂದ್ರೆ, ಗ್ರಾಫ್ಟ್ ಅಂದ್ರೆ ಲಿಗಮೆಂಟ್, ನಾವು ಹಾಕೋ ಒಂದು ಲಿಗಮೆಂಟ್ಗೆ ನಾವು ಗ್ರಾಫ್ಟ್ ಅಂತೀವಿ ನಮ್ಮ ಒಂದು ಮೆಡಿಕಲ್ ಇದರಲ್ಲಿ. ಈಗ ನಾವು ಹೊಸದಾಗಿ ACL ಆಪರೇಟ್ ಮಾಡ್ತಿರ್ಬೇಕಾದ್ರೆ ನಾವು ಒಳಗಡೆ ಹಾಕುವಂತ ಲಿಗಮೆಂಟ್ಗೆ ಗ್ರಾಫ್ಟ್. ಈ ಒಂದು ಗ್ರಾಫ್ಟ್ ಪೊಸಿಷನ್ ನಾವು ಅದನ್ನ ಬೋನ್ಸ್ ಅಲ್ಲಿ ಹೋಲ್ಸ್ ಮಾಡಿ, ಟನಲ್ಸ್ ಮಾಡಿ ಹಾಕ್ತಿವಿ. ಆ ಪೊಸಿಷನ್ ಏನಾದ್ರೂ ಸ್ವಲ್ಪ ಅಕ್ಯುರಸಿ ಇಲ್ದಲೆ ಸ್ವಲ್ಪ ಆಚೆ ಈಚೆ ಇತ್ತು, ಆ ಪೊಸಿಷನ್ ಪರ್ಫೆಕ್ಟ್ ಆಗಿಲ್ಲ ಅಂತಂದ್ರೆ ಒಂದೊಂದ್ಸರಿ ನೀ ಜಾಯಿಂಟ್ ಮೂವ್ಮೆಂಟ್ಸ್ಗೆ ಅದು ತಡೀತಾ ಇರುತ್ತೆ. ಬೇರೆ ಕಡೆ ಯಾವುದೋ ಒಂದು ಸ್ಟ್ರಕ್ಚರ್ಗೆ ಟಚ್ ಆಗ್ತಾ ಇದ್ರೆ, ಅಥವಾ ಆ ಗ್ರಾಫ್ಟ್ ಪೂರ್ತಿ ಕಾಲ್ ಸ್ಟ್ರೇಟ್ ಮಾಡಕ್ ಆಗ್ದಲೆ ತಡೀತಾ ಇದ್ರೆ, ಅದಕ್ಕೆ ನಾವು ಇಂಪಿಂಜ್ಮೆಂಟ್ ಅಂತ ಹೇಳ್ತೀವಿ. ಅವಾಗ್ಲೂ ಅವ್ರಿಗೆ ಸ್ಟಿಫ್ನೆಸ್ ಡೆವಲಪ್ ಆಗುತ್ತೆ. ಇನ್ನೂ ಒಂದು ರೀಸನ್, 5ನೇ ರೀಸನ್ ಏನಂದ್ರೆ ಮಲ್ಟಿ ಲಿಗಮೆಂಟ್ ಆಪರೇಷನ್ ಅಂಡ್ ಅದರ್ ಪ್ರಾಬ್ಲಮ್ಸ್. ಅಂದ್ರೆ ಈಗ ನಾವು ACL ಒಂದೇ ಇರೋದಿಲ್ಲ, ಎಷ್ಟೊಂದು ಜನಕ್ಕೆ ACL PCL MCL ಅಂದ್ರೆ ಈ ಎಲ್ಲಾ ಲಿಗಮೆಂಟ್ಸ್ ಅಲ್ಲಿ 2-3 ಲಿಗಮೆಂಟ್ಸ್ ಡ್ಯಾಮೇಜ್ ಆಗಿರುತ್ತೆ ಸ್ಪೋರ್ಟ್ಸ್ ಅವ್ರಿಗೆ, ಮತ್ತೆ ಯಾವ್ದಾದ್ರು ಆಕ್ಸಿಡೆಂಟ್ಸ್ ಅಲ್ಲಿ
ಇಂಥ ಸಂದರ್ಭದಲ್ಲಿ ನಾವು 3-4 ಲಿಗಮೆಂಟ್ ಆಪರೇಷನ್ ಮಾಡ್ತೀವಿ. ಆ 3-4 ಲಿಗಮೆಂಟ್ ಆಪರೇಷನ್ ಮಾಡ್ಬೇಕಾದ್ರೆ ಅಥವಾ ಜೊತೆಗೆ ಮೆನಿಸ್ಕಸ್ ಆಪರೇಷನ್ ಮಾಡ್ತೀವಿ. ಆಮೇಲೆ ರಿಹ್ಯಾಬಿಲಿಟೇಷನ್ ಸ್ಲೋ ಆಗಿ ಸ್ಟಾರ್ಟ್ ಮಾಡಿಸಿದ್ರೆ ಸೊ ಈ ಒಂದು ರೀಸನ್ ಇಂದ ನೀ ಜಾಯಿಂಟ್ ಮತ್ತು ಸ್ಟಿಫ್ ಆಗುತ್ತೆ. ಸೊ ಈ ನೀ ಜಾಯಿಂಟ್ ಅಥವಾ ಮೊಣಕಾಲು ಸ್ಟಿಫ್ ಆದ್ರೆ ನಾವು ಅದಕ್ಕೆ ಆರ್ಥ್ರೋಫೈಬ್ರೋಸಿಸ್ ಅಂತ ಹೇಳ್ತೀವಿ. ಯಾಕಂದ್ರೆ ಈ ಒಂದು ಮೊಣಕಾಲಿನ ಒಳಗಡೆ ಫೈಬ್ರಸ್ ಟಿಶ್ಯೂ ಅಥವಾ ಬ್ಯಾಂಡ್ಸ್ 2 ಮೂಳೆಗಳ ಮಧ್ಯ ಡೆವಲಪ್ ಆಗಿ ಅದನ್ನ ಈಗ ಮಡ್ಸೋಕೆ ಬಿಡೋದಿಲ್ಲ, ಫ್ರೀ ಆಗಿ ನೀ ಜಾಯಿಂಟ್ ನ ಮೂವ್ಮೆಂಟ್ಸ್ ಮಾಡಕ್ಕೆ ಆಗೋದಿಲ್ಲ. ಸೊ ಆ ಒಂದು ಆರ್ಥ್ರೋಫೈಬ್ರೋಸಿಸ್ ಅಂತಂದ್ರೆ ಆ ಒಂದು ಬ್ಯಾಂಡ್ ನ ಡೆವಲಪ್ ಆಗೋದಕ್ಕೆ ನಾವು ಬಿಡಬಾರ್ದು. ಐದರ್ ಇಲ್ಲಿ ಬ್ಯಾಂಡ್ ಡೆವಲಪ್ ಆಗ್ಬೋದು ಅಥವಾ ಈ ಒಂದು ಮಸಲ್ಸ್, ಈ ಕ್ವಾಡ್ರಿಸೆಪ್ಸ್ ಮಸಲ್ ಈ ಮೂಳೆಗೆ ಜೋರಾಗಿ ಗಟ್ಟಿಯಾಗಿ ಅಂಟ್ಕೊಂಡ್ರೆ ಇದು ನಿಂಗೆ ಮಡ್ಸಕ್ಕೆ ಆಗೋದಿಲ್ಲ. ಅಥವಾ ಇಲ್ಲಿ ಫೈಬ್ರಸ್ ಟಿಶ್ಯೂ ಆಗ್ಬೋದು. ಈ ಎಲ್ಲ ಕಾರಣಗಳಿಂದ ನೀ ಜಾಯಿಂಟ್ ಸ್ಟಿಫ್ ಆಗುತ್ತೆ. ಸ್ಟಿಫ್ನೆಸ್ ಇತ್ತಂದ್ರೆ ಈಗ 0 to 90 ಡಿಗ್ರಿ, ಇದು 0, ಇದು 90 ಡಿಗ್ರಿ. ಸೊ 0 to 90 ಡಿಗ್ರಿ ಬೆಂಡ್ ಮಾಡ್ತಿದ್ದಾರೆ ಅಂತಂದ್ರೆ 90 ಇಂದ ಮುಂದೆ ಬೆಂಡ್ ಮಾಡ್ಬೋದು. ಆದ್ರೆ 0 to 30-40 ಡಿಗ್ರಿ ಬೆಂಡ್ ಮಾಡ್ತಿದ್ದಾರೆ ಅಂದ್ರೆ ಇದನ್ನ 90ಗೆ ತರೋದಕ್ಕೆ 1 ತಿಂಗಳು ಬೇಕು. ಫಿಸಿಯೋಥೆರಪಿ, ಎಕ್ಸರ್ಸೈಸಸ್ ಮತ್ತು ನಾವು ಮ್ಯಾನಿಪುಲೇಷನ್, ಈ ರೀತಿ ಒಂದು ಹಂತವಾಗಿ ಅದಕ್ಕೂ ಬೇರೆ ತರ ಟ್ರೀಟ್ಮೆಂಟ್ಸ್ ಇದೆ. ನಾವು ಇದ್ರ ಮೂಲಕ ಏನ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಕೆಲವು ಕಾರಣಗಳಿಂದ ACL ಆಪರೇಷನ್ ಮಾಡಾದ್ಮೇಲೆ ನೀ ಜಾಯಿಂಟ್ ಸ್ಟಿಫ್ ಆಗುತ್ತೆ. ಆ ಸ್ಟಿಫ್ನೆಸ್ ಆಗೋದಕ್ಕೆ ನಾವು ಬಿಡಬಾರ್ದು. ಇಮಿಡಿಯೇಟ್ಲಿ ಅಥವಾ ನಿಮ್ಮ ಡಾಕ್ಟರ್ನ ಅಥವಾ ಏನ್ ರೀಸನ್ ಇಂದ ಸ್ಟಿಫ್ ಆಗ್ತಿದೆ ಅಂತ ನಾವು ತಿಳ್ಕೊಂಡು ಅದನ್ನ ಟ್ರೀಟ್ಮೆಂಟ್ ಕೊಟ್ರೆ ಅದು ಸ್ಟಿಫ್ ಆಗದೆ ಇರೋದು ಆಗೋದನ್ನ ಪ್ರಿವೆಂಟ್ ಮಾಡಬಹುದು. ಮತ್ತೆ ನೀ ಜಾಯಿಂಟ್ ಮೂವ್ಮೆಂಟ್ಸ್ ಚೆನ್ನಾಗಿರುತ್ತೆ. ನೀ ಜಾಯಿಂಟ್ ಮೂವ್ಮೆಂಟ್ಸ್ ಚೆನ್ನಾಗಿದ್ರೆ ಸ್ಟ್ರೆಂಥನಿಂಗ್ ಮಾಡಬಹುದು. ಆಮೇಲೆ ಅವ್ರು ನಡೆಯೋದಕ್ಕೆ, ಓಡೋದಕ್ಕೆ ಅಥವಾ ಸ್ಪೋರ್ಟ್ಸ್ಗೆ ಇಂಪ್ರೂವ್ ಆಗುತ್ತೆ. ನೀ ಜಾಯಿಂಟ್ ಮೂವ್ಮೆಂಟ್ಸ್ ಬರಲಿಲ್ಲ ಅಂತಂದ್ರೆ ಮೆಟ್ಲು ಹತ್ತೋದು, ಇಳಿಯೋದು, ನೆಲ ಮೇಲೆ ಕೂತ್ಕೊಳ್ಳೋದು ಎಲ್ಲ ಕೆಲಸಗಳನ್ನು ತೊಂದರೆ ಆಗುತ್ತೆ. ಈ ಒಂದು ಮಾಹಿತಿ ನಿಮಗೆ ಪ್ರಯೋಜನ ಆಗಿದೆ ಅಂದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.